ನಾವು ಈ ಛಾಯಾ ಮಾರ್ಥಾಂಡ ಸಂಭೂತಂ ಅಂದರೆ ಛಾಯಾದೇವಿಯ ಗರ್ಭಾನ್ವಯ ದೇವ ಯಾರು? ಶನೈಶ್ಚರ. ಛಾಯಾದೇವಿ ಜಗನ್ಮಾತೆ. ಅವಳು ಭೂಸ್ಪರ್ಶವನ್ನು ಮಾಡಿದ ತಕ್ಷಣ ಅವಳಾಗಿರ್ತಕ್ಕಂಥ ಕಪ್ಪು ಗುಣಗಳು ತೇಜೋ ವರ್ಚಸ್ಸಲ್ಲಿ ಕತ್ತಲಲ್ಲಿ ಕೂತ್ಕೊತಾಳೆ, ಮಗನ ಸಪೋರ್ಟಲ್ಲಿ ಕೂತ್ಕೊತಾಳೆ. ಮೇಲ್ಭಾಗ ಸೂರ್ಯನ ಜೊತೆ ಕೂತ್ಕೊಂಡಾಗ ಹಳದಿ ಬಣ್ಣದಲ್ಲಿರ್ತಾಳೆ, ಅವಳು ಸ್ವರ್ಣ ಬಣ್ಣದಲ್ಲಿರ್ತಾಳೆ. ಅದಕ್ಕೆ ಕೆಂಪು ರೇಷ್ಮೆ ಕಿರಣಗಳು ಅಂತ ಕರಿತೀವಿ. ಈ ಕೆಂಪು ವಿಶೇಷವಾಗಿರ್ತಕ್ಕಂಥ ಅಂಶ ಎಲ್ಲಿ ಅಂದರೆ ಸೂರ್ಯನಿಗೆ, ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಕುಜನ ಅಂಗಾರಕನಿಗೆ. ಈ ಅಲ್ಲಿಗೆ ನಾವು ಸ್ಮರಣೆ ಮಾಡ್ಕೋಬೇಕಾದ್ರೆ ಋಣ ಅಂತೀವಿ, ಭೂಮಿಯ ಋಣ ಅಂತ. ಆ ಭೂಮಿಯ ಋಣ ತೀರೋವರೆಗೂ ಛಾಯಾದೇವಿ ಭೂಮಿಯಲ್ಲೇ, ಆಂಜನೇಯನ ಸೇವೆಯಲ್ಲೇ. ಅಂಜನಾದೇವಿ ಅಂತಕ್ಕಂಥದ್ದು ವಿಶೇಷವಾಗಿ ಭೂಮಿಯಲ್ಲೇ. ಸಾಕ್ಷಾತ್ ಸಾವಿತ್ರಿ ದೇವಿ ಪತಿವ್ರತೆ, ಅಹಲ್ಯ, ಸೀತಾ, ತಾರ, ದ್ರೌಪದಿ, ಮಂಡೋದರಿ, ಈ ಪಂಚಕನ್ಯೆಗಳು ವಿಶೇಷವಾಗಿರ್ತಕ್ಕಂಥದ್ದು ಭೂಮಿಯಲ್ಲೇ. ಎಲ್ಲರೂ ಭೂಮಿ ಮೇಲೆ ಬಂದಿರತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇರೋದು ಯಾವುದೋ? ಕರ್ಮ. ಯಾವ ದೇವ್ರಿಗೂ ಭೂಮಿ ಮೇಲೆ ಬರಲೇಬೇಕು ಅನ್ನೋ ಕರ್ಮ ತಪ್ಪಿದ್ದಲ್ಲ ನೋಡಿ. ಆ ಕರ್ಮ ಅಧಿಪತಿ ಯಾರೋ? ಶನೈಶ್ಚರ. ಅದಕ್ಕೆ ಹುಟ್ಟು ಸಾವಿನ ಮಧ್ಯದಲ್ಲಿರ್ತಕ್ಕಂಥ ಆ ಶನೈಶ್ಚರನಿಗೆ ಪೂರ್ತಿಯಾಗಿ ಆಶೀರ್ವಾದ ಕೊಟ್ಟವನೇ ಪರಮೇಶ್ವರ. ಅದಕ್ಕೆ ಇಂಥ ಒಂದು ಪರಮೇಶ್ವರ ಪಾರ್ವತಿ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಈ ನವಮಿಯಲ್ಲಿ ದುರ್ಗಾ ಸ್ವರೂಪದಲ್ಲಿರ್ತಕ್ಕಂಥ ಪಾರ್ವತಿ ಪರಮೇಶ್ವರನ್ನ ಸ್ಮರಣೆ ಮಾಡ್ಕೊಳ್ಳೋಣ. ಸೋಮಾಸ್ಕಂದರ ಶ್ಲೋಕವನ್ನು ಹೇಳ್ಕೊಳ್ಳೋಣ, ವಿಶೇಷವಾಗಿ ದರ್ಶನವನ್ನು ಮಾಡೋಣ. ಬನ್ನಿ ವೀಕ್ಷಕರೇ. निपीत पंचकायकं नमन्निलिम्पनायकं सुधामयूकरे
ಸೋಮಾಸ್ಕಂದ ಸುಬ್ರಹ್ಮಣ್ಯ ಸಮೇತವಾಗಿ ಪಾರ್ವತಿ ಪರಮೇಶ್ವರ. ಈ ಸಮಯದಲ್ಲಿ ಯಾವತ್ತೂ ಈ ಸೋಮಾಸ್ಕಂದ ಪೂಜೆಯನ್ನು ಮಾಡಿಸ್ಕೊಂಡ್ರೆ ತಂದೆಯಿಂದ ಮಕ್ಕಳು ದೂರವಾಗಲ್ಲ, ಕೆಟ್ಟ ರೀತಿಯಲ್ಲಿ ದೂರ ಆಗಲ್ಲ, ಒಳ್ಳೆಯ ರೀತಿಯಾದ ಕಾರಣ ಇರುತ್ತೆ. ದೂರವಾಗೋದು ಯಾರಿಂದ? ರಾಹು ಬೃಹಸ್ಪತಿ ಸಂಧಿಯಿಂದ. ನಿಮಗೆ ಹೇಳಿದೆ ಜೀವನದಲ್ಲಿ 3 ಸಂಧಿಗಳು. ಆ 3 ಸಂಧಿಗಳು ಏನು ಅಂತ ತಿಳಿಸ್ಕೊಡ್ತೀನಿ.